ಟ್ರಂಪ್ ಅವರು ಮೋದಿಯವರೇ ನೀವು ಇಲ್ಲಿಂದಾನೇ ನೀವು ಕಚ್ಚಾ ತೈಲ ತಗೋಬೇಕು, ವೆನೆಜುವೆಲಾದಿಂದನೇ ತಗೋಬೇಕು, ಅಮೇರಿಕಾಯಿಂದನೇ ತಗೋಬೇಕು. ಹೀಸ್ ಡಿಕ್ಟೇಟಿಂಗ್ ಟರ್ಮ್ಸ್ ಆನ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಈ ಏನು ಜನ ಮರಳೋ ಜಾತ್ರೆ ಮರಳೋ ಅಂತ ಆಗ್ಬಿಟ್ಟಿದೆ. ಇನ್ನೂ ಕೂಡ ನಮ್ಮ ದೇಶಕ್ಕೆ ಏನು ಸಿಕ್ಕಿದೆ ಅಂತ ಸ್ಪಷ್ಟವಾಗಿ ಮೋದಿಯವರು ಹೇಳಲಿಕ್ಕೆ ತಯಾರಿಲ್ಲ. ಪದೇ ಪದೇ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಾರೆ, ಪದೇ ಪದೇ ನಮ್ಮ ಪ್ರಧಾನಮಂತ್ರಿಗಳನ್ನು ಹೀಯಾಳಿಸ್ತಾರೆ. ನಾನು ಹೇಳಿದ್ದೇನೆ ಮಾಡ್ತಾರೆ ಅಪ್ಪ ಅವರು ಅಂತ. ಅದೇ ಆಗ್ತಾ ಇರೋದು. ಇದೇನು ಯಾವುದೋ ಗಾದೆ ಇದೆ ಅಲ್ರಿ, ಹುಚ್ಚ ಮದುವೆನಲ್ಲಿ ಉಂಡವನೇ ಜಾಣ ಅಂತ, ಹಂಗಾಗ್ತಾ ಇದೆ. ದೊಡ್ಡ ಪಟ್ಟಿನೇ ಬಿಡುಗಡೆ ಮಾಡಿದ್ದಾರೆ. ನೆಹರು ಮತ್ತು ಇಂದಿರಾ ಅವರ ಹೆಸರಿನಲ್ಲಿ ಎಷ್ಟು ಯೋಜನೆಗಳಿಗೆ ತಪ್ಪೇನಿದೆ? ಮಹಾತ್ಮ ಗಾಂಧಿ ಅವರ ಹೆಸರಲ್ಲೂ ನಾವು ಇಟ್ಟಿದ್ದೀವಿ. ಆಯ್ತು, ಇವ್ರಿಗೆ ಪ್ರೀತಿ ಇದೆಲ್ಲ, ಇವ್ರು ಯಾಕೆ ತೆಗೆದ್ರು? ಆಮೇಲೆ ಇವಾಗ ಇಲ್ಲಿ ಬೆಂಗಳೂರಿನಲ್ಲೇ ನೋಡ್ರಿ, ದೀನ್ ದಯಾಳ್ ಉಪಾಧ್ಯಾಯ ಫ್ಲೈಓವರ್ ಇದೆ. ಏನು ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ಇಲ್ಲಿ? ಆಯ್ತು, ಏನೋ ಮಾನ್ಯರಿದ್ದಾರೆ, ಅವ್ರಿಗೆ ಇಷ್ಟ ಇದೆ, ಅದಕ್ಕೆ ನಾವು ಗೌರವಿಸ್ಬಿಟ್ಟು ನಾವೇನು ಮಾಡ್ತಾ ಇಲ್ಲ. ಇವರು ಸರ್ದಾರ್ ಪಟೇಲ್ ಹೆಸರು ತೆಗೆದುಬಿಟ್ಟು ಮೋದಿ ಸ್ಟೇಡಿಯಂ ಅಂತ ಇಟ್ಟರಲ್ರಿ ಗುಜರಾತ್ನಲ್ಲಿ, ಅದು ಸರಿನಾ? ಅದೇಂಗೆ ಸಮರ್ಥನೆ ಮಾಡ್ಕೊತಾರೆ? ಮೋದಿಯವರು ಸರ್ದಾರ್ ಪಟೇಲ್ ಅವ್ರಿಗಿಂತ ದೊಡ್ಡವರಾಗ್ಬಿಟ್ರಾ? ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರಾ ಇವ್ರದ್ದು? ನೋಡಿ, ಗೇಮ್ ಚೇಂಜಿಂಗ್ ಯಾವುದೇ ಯೋಜನೆ ಇಲ್ಲ. ಇಲ್ಲಿವರೆಗೂ ಸುಮಾರು 37 ಯೋಜನೆಗಿಂತ ಹೆಚ್ಚಾಗಿ ಬರೀ ಹೆಸರು ಚೇಂಜ್ ಮಾಡಿದ್ದಾರೆ. ಬರೀ ರೀಪ್ಯಾಕೇಜು, ರೀನೇಮು, ರೀಲಾಂಚು, ಇದಿಷ್ಟೇ ಮಾಡ್ತಾ ಇರೋದು ಮೋದಿ ಸರ್ಕಾರ. ಸರ್, ಗೋವಿಂದರಾವ್ ಅವರು ವರದಿ ಕೊಟ್ಟಿದೆ, ಕಲಬುರಗಿ ಮತ್ತು ಬೆಳಗಾವಿ ವಿಭಾಗದಲ್ಲಿ ಅತಿ ಹೆಚ್ಚು ಹಿಂದುಳಿದ ಮತ್ತು ನೋಡಿ, ಇದು ರೀಜನಲ್ ಇಂಬ್ಯಾಲೆನ್ಸ್ ಏನಿದೆ, ಅದಕ್ಕೆ ತಾನೇ ಜಾಸ್ತಿ ಇರೋದ್ರಿಂದ ತಾನೇ ನಾವು ಆರ್ಟಿಕಲ್ 371 ತೊಗೊಂಡಿರೋದು. ಸಂವಿಧಾನದಲ್ಲಿ ತಿದ್ದುಪಡಿ ತಂದುಬಿಟ್ಟು ಖರ್ಗೆ ಸಾಹೇಬ್ರು ಇರ್ಬೋದು, ಧರಮ್ ಸಿಂಗ್ ಸಾಹೇಬ್ರು ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾಕೆ ಅದು 371ಗೆ ಹೋರಾಟ ಮಾಡಿದ್ದು? ಆ ಪ್ರಾದೇಶಿಕ ಇಂಬ್ಯಾಲೆನ್ಸ್ ಏನಿದೆ, ರೀಜನಲ್ ಇಂಬ್ಯಾಲೆನ್ಸ್ ಏನಿದೆ, ಅದನ್ನು ಸರಿಪಡಿಸ್ಲಿಕ್ಕೆ. ಅದರ ಆಧಾರದ ಮೇಲೆ ಇವತ್ತು KKRDB ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿರ್ಬೋದು ಸ್ಥಾಪನೆ ಮಾಡಿಬಿಟ್ಟು ಅದಕ್ಕೆ ಪ್ರತ್ಯೇಕವಾದಂಥ ಬಜೆಟ್ ಇರ್ಬೋದು, ಪ್ರತ್ಯೇಕವಾದಂಥ ಏನು ನಿಮ್ಮ ಉದ್ಯೋಗದಲ್ಲಿ ಅವಕಾಶ ಇರ್ಬೋದು, ಶಿಕ್ಷಣದಲ್ಲಿ ಅವಕಾಶ ಇರ್ಬೋದು, ಅದಕ್ಕೆ ಕೊಟ್ಟಿರೋದು. ಸೊ ಕ್ವೈಟ್ ನ್ಯಾಚುರಲಿ ಈಗ ಮೈಸೂರು ಭಾಗಕ್ಕೆ, ಹುಬ್ಳಿ ಭಾಗಕ್ಕೆ ನಾವು ಬರಬೇಕು ಅಂದರೆ ಇನ್ನು ಕೆಲವು ದಶಕಗಳಾಗುತ್ತೆ, ಏಕಾಏಕಿ ಆಗೋದಿಲ್ಲ. ಇದು ಸಾವಿರಾರು ವರ್ಷದಿಂದ ಆಗ್ತಾ ಇರುವಂಥ ಅನ್ಯಾಯ ಅಲ್ವಾ? ನಿಮ್ಮ ಭಾಗದಲ್ಲಿ ಅಂದರೆ ಬೆಳಗಾವಿ ಮತ್ತು ಕಲಬುರಗಿ ಭಾಗದಲ್ಲೇ ಜಾಸ್ತಿ ಹಿಂದುಳಿದ ತಾಲೂಕುಗಳು, ಅತಿ ಹಿಂದುಳಿದ ತಾಲೂಕು. ಅದೇ ಹೇಳ್ತಾ ಇರೋದಲ್ಲ ಇವರೇ, ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಇಲ್ಲಿ ಮೈಸೂರು ಮಹಾರಾಜರಿದ್ದರು, ಅಲ್ಲಿ ನಿಜಾಮ್ ಅವರ ಒಂದು ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯದ ಅಂಚಿನಲ್ಲಿ, ದಂಡಿನಲ್ಲಿ ನಾವೆಲ್ಲರೂ ಇದ್ವಿ. ಅಲ್ಲಿ ಹೆಚ್ಚು ಗಮನ ಕೊಟ್ಟಿರಲಿಲ್ಲ ಅವರು. ಅದಕ್ಕೆ ತಾನೇ ನಮಗೆ ಅಷ್ಟೊಂದು ನಾವು ಪ್ರಗತಿ ಕಂಡಿಲ್ಲ. ಹೇಗೆ ಮೈಸೂರು ಕಾಣ್ತು, ಹೇಗೆ ಬೆಂಗಳೂರು ಕಾಣ್ತು, ಅಲ್ಲಿ ನಮಗೆ ಅಲ್ಲಿ ಯಾರು ಕೇರ್ ಮಾಡ್ತಾ ಇರಲಿಲ್ಲ. ಈಗ ಏಕೀಕರಣ ಆದಮೇಲೆ ತಾನೇ ನಾವು ಇಲ್ಲಿ ಸೇರ್ಪಡೆ ಆಗಿದ್ದು. ಸೇರ್ಪಡೆ ಆದಮೇಲೆ ನಿರಂತರವಾಗಿ ನಿಮ್ಮ ಎಂಟೈರ್ ಬೆಲ್ಟ್ ಏನಿದೆ, ಯಾವುದು ನಿಮ್ಮ ವಿದರ್ಭ ಬೆಲ್ಟ್, ಅವರಿಗೂ 371 ಇದೆ, ನಮಗೂ 371 ಇದೆ, ನಿಮ್ಮ ತೆಲಂಗಾಣಗೂ 371 ಇದೆ. ಆ ನಿಜಾಮ್ ಆಳ್ತಾ ಇರೋಂಥ ಎಲ್ಲ ಏನು ಸಾಮ್ರಾಜ್ಯದ ಹಳ್ಳಿಗಳು ಯಾವುದಿದೆ ಅವೆಲ್ಲದಕ್ಕೂ ಕೂಡ 371 ಬಂದಿದೆ. ಏನು ಈ ಇಂಬ್ಯಾಲೆನ್ಸನ್ನು ದೂರಪಡಿಸ್ಬೇಕು, ಆ ವ್ಯತ್ಯಾಸಗಳನ್ನು ದೂರಪಡಿಸ್ಬೇಕು, ಸಾಮಾಜಿಕ ಹಾಗೂ ಆರ್ಥಿಕ ವ್ಯತ್ಯಾಸಗಳೇನಿದೆ ಅದನ್ನು ಸರಿಪಡಿಸ್ಬೇಕಂತ ತಾನೇ 371 ಇರೋದು. ಸೊ ಇಟ್ ಇಸ್